ಸದ್ಯಕ್ಕೆ ಅವರ ಎದುರಿಗಿರೋದು ಲೀಗಲ್ ರೆಮಿಡಿ ಮಾತ್ರ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವ ಅನುಮತಿಯನ್ನ ಪ್ರಶ್ನಿಸಿಕೊಂಡು ಹೈಕೋರ್ಟಿಗೆ ಹೋಗಬೇಕು. ಆದರೆ ವಿಪಕ್ಷಗಳ ಸುಮ್ಮನೆ ಇರ್ತಾವ? ಇಲ್ಲ, ಈಗಲೇ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಪಕ್ಷದೊಳಗೆ ಇರುವ ಕಾಂಗ್ರೆಸ್ನೊಳಗೆ ಇರುವ ಸಿದ್ದರಾಮಯ್ಯ ವಿರೋಧಿ ಬಣ ಸುಮ್ಮನೆ ಇರಬಹುದಾ? ಸಾಧ್ಯ ಇಲ್ಲ. ಸರ್ಕಾರನ ಅಭದ್ರಗೊಳಿಸಲಿಕ್ಕೆ, ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ. ಕೇಂದ್ರ ಸರ್ಕಾರ, ಬಿಜೆಪಿ, JDS ಮತ್ತೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ, ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ, ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು, ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಬ್ಯಾಟ್ ಅನ್ನು ಮಾಡ್ತೇವೆ. High-command is with me. The entire cabinet is with me. The government is with me. All MLAs are with me. All Congress MLAs are with me. MLCs are with me. All Lok Sabha, Rajya Sabha members are with me. ಏನು ಹೇಳಯ್ಯ, ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ. ಅವರು ತಪ್ಪು ಮಾಡಿರ್ತಕ್ಕಂಥವ್ರು, ಅವರು ಕಾನೂನು ಬಾಗಿರುವ ನಡ್ಕೊತಾ ಇರ್ತಾರೆ, ಅವರು ಸಂವಿಧಾನ ಬಾಗಿರುವ ನಡ್ಕೊತಾ ಇರ್ತಕ್ಕಂಥವ್ರು. ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಸದ್ಯಕ್ಕೆ ಹಿರಿಯ ವಕೀಲರಾದ BV ಆಚಾರ್ಯ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು 10 ನಿಮಿಷ BV ಆಚಾರ್ಯ ಅವರ ಜೊತೆಗೆ ನಾನು 1 to 1 ಮಾತಾಡ್ತೀನಿ. BV ಆಚಾರ್ಯ ಸರ್, ಟೆಕ್ನಿಕಲಿ ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಲ್ಲ, ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಅಂದ್ರಿ, ಕರೆಕ್ಟ್? ಇದೆ, ತನಿಖೆಗೆ ಮಾತ್ರ ಅನುಮತಿ ಸಿಕ್ಕಿರುವಂಥದ್ದು. ಈಗ ಹೌದು. ಮುಂದಿನ ಹಂತ ಏನು ಸರ್? ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ 2 ಅರ್ಜಿಗಳ ಸಲ್ಲಿಕೆಯಾಗಿದ್ದು, 1 ಅರ್ಜಿಯ ವಿಚಾರಣೆ ಮುಗಿದಿದೆ. 20ನೇ ತಾರೀಕು ಜಡ್ಜ್ಮೆಂಟನ್ನು ರಿಸರ್ವ್ ಮಾಡಿದ್ದಾರೆ. ಅಲ್ಲಿ ಕೂಡ ಒಂದು ಪ್ರಶ್ನೆ ಇತ್ತು, ರಾಜ್ಯಪಾಲರ ಅನುಮತಿ ಇಲ್ಲದೆ PCR ದಾಖಲಿಸಬಹುದಾ ದಾಖಲಿಸಬಾರ್ದಾ ಅಂತ. ಈಗ ರಾಜ್ಯಪಾಲರ ಅನುಮತಿ ಕೊಟ್ಟಾಗಿದೆ. ನೋಡಿ, ಈ ಅನುಮತಿಯಲ್ಲಿ 2 ಪ್ರೊವಿಷನ್ ಇದೆ. ಒಂದು 17A, ಓಕೆ, ಮತ್ತೊಂದು 19 PC Act ನಲ್ಲಿ. ಎಸ್. 17A says a public servant, police cannot investigate without prior approval of the competent authority. ಈಗ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಪ್ರಯರ್ ಅಪ್ರೂವಲ್ ಕೊಟ್ಟಿದ್ದಾರೆ. ದೋ ವರ್ಡ್ ಯೂಸ್ಡ್ ಈಸ್ ಸ್ಯಾಂಕ್ಷನ್, actually it is a prior approval to the police for investigation. So they get that power to investigate. ಒಂದು ವೇಳೆ ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿ ಅವರೇ ಪ್ರಾಸಿಕ್ಯೂಷನ್ ನಡೆಸೋದಿದ್ರೆ ಅದಕ್ಕೆ ಸ್ಯಾಂಕ್ಷನ್ ಅಂಡರ್ ಸೆಕ್ಷನ್ 19 ಬೇಕು. ಇದರಲ್ಲಿ ಇವರು ಅಪ್ಲಿಕೇಶನ್ಗಳಲ್ಲಿ ಸೆಕ್ಷನ್ 19 ಸ್ಯಾಂಕ್ಷನ್ ಕೇಳಿದ್ರು ಕೂಡ ಇಲ್ಲಿ ಫೈನಲ್ ಆರ್ಡರ್ನಲ್ಲಿ 19 ಸ್ಯಾಂಕ್ಷನ್ ಕೊಡಲಿಲ್ಲ. ಆನ್ ದ ಅದರ್ ಹ್ಯಾಂಡ್ ಬಾಡಿಯಲ್ಲಿ ಕೂಡ ಗವರ್ನರ್ ಕ್ಲಿಯರ್ಲಿ ಹೇಳ್ತಾರೆ, ಇದು ಒಂದು ತನಿಖೆಗೆ ಯೋಗ್ಯವಾದ ವಿಷಯ, ಹಾಗಾಗಿ ಇದರಲ್ಲಿ ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಬೇಕು, ಹಾಗಾಗಿ ಈ ಅನುಮತಿ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಅನುಮತಿ ಸೆಕ್ಷನ್ 218 ಆಫ್ ದಿ BNSS ಹಾಕಿದ್ದಾರೆ. ಅದು ಯಾವುದು? ಮುಂಚೆ ಓಲ್ಡ್ ಕೋಡ್ನಲ್ಲಿ 197 CRPC, ಅದು ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಿಗೆಲ್ಲ ಆಗೋದಿಲ್ಲ. ಬೇರೆ ಅಫೆನ್ಸಸ್
ಅಂಡರ್ ದ IPC, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇರ್ಬೋದು, ಚೀಟಿಂಗ್ ಇರ್ಬೋದು, ಅವುಗಳಿಗೆಲ್ಲ ಅದು ಅಪ್ಲೈ ಆಗ್ತದೆ. ಬಟ್ ಈಗ ಇವರ ಕೇಸುಗಳು ಇರುವುದು ಮೇನ್ಲಿ ಅಂಡರ್ ದಿ PC Act ಅಂಡ್ ಬಿಫೋರ್ ಎ ಸ್ಪೆಷಲ್ ಕೋರ್ಟ್ ವಿಚ್ ಈಸ್ ಟ್ರೈಯಿಂಗ್ PC Act ಕೇಸಸ್. ಹಾಗಾಗಿ ಅಂಡ್ ಈ BNSS ಸ್ಯಾಂಕ್ಷನ್ ಈಸ್ ರಿಕ್ವೈರ್ಡ್ if the court is to take cognizance of offence under the IPC. ಈಗ ಇದು ಆ ಸ್ಟೇಜ್ ಯಾವುದು ಬರಲಿಲ್ಲ. There is no question of cognizance being taken under the IPC. Now the question is, therefore, mainly this order permits and grants approval for investigation of the offences under the Prevention of Corruption Act. That is my understanding Yes, sir. of the order and the law on the point. ಸರ್, ಈಗ ಅಂದರೆ ಪರ್ಮಿಷನ್ ಕೊಟ್ಟರು ರಾಜ್ಯಪಾಲರು ಅಂದರೆ ದೂರುದಾರರ ಕೈ ಕೊಟ್ಟಿದ್ದಾರೆ. ದೂರುದಾರರು ಬೇಕಿದ್ರೆ ಅಪ್ರೋಪ್ರಿಯೇಟ್ ಕೋರ್ಟ್ನಲ್ಲಿ ನೀವು ಅರ್ಜಿ ಸಲ್ಲಿಸಿಕೊಳ್ಳಿ, ಅಪ್ರೋಪ್ರಿಯೇಟ್ ಕೋರ್ಟ್ ಯಾವ ತನಿಖಾ ಸಂಸ್ಥೆಗೆ ಕೊಡುತ್ತೋ ಆ ತನಿಖಾ ಸಂಸ್ಥೆ ತನಿಖೆ ಮಾಡಲಿ ಅಂತನಾ? ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ. Because 17A says police officer can't investigate without prior approval. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.